ಋಷಿ ಗುರುಗಳು ಹೇಳಿದ ಹಾಗೆ ತಾನು ಒಬ್ಬನೇ ರಕ್ತ ಅಮಾವಾಸ್ಯೆ ರಾತ್ರಿ ದಿನದಂದು ಕತ್ತೆಯನ್ನ ಕರೆದುಕೊಂಡು ಹೋಗಿ ನೀಲಮಣಿ ಕಣಿವೆಯ ಹತ್ತಿರ ಗುಹೆಯ ಮುಂದೆ ನಿಂತು ಬಲಿಯನ್ನ ಕೊಡಲು ಸಿದ್ಧವಾಗುತ್ತಿದ್ದಾಗ ಜೋರಾಗಿ ಸುಂಟರ ಗಾಳಿ ಮತ್ತು ಮಿಂಚು ಗುಡುಗು ಸಿಡಿಲು ಬಡಿಯುತ್ತದೆ. ಆದರೆ ವಿಜಯ್ ಇದರ ಬಗ್ಗೆ ಭಯಪಡದೆ ಕತ್ತೆಯನ್ನ ಬಲಿ ಕೊಡುತ್ತಾನೆ. ಆಗ ಎಲ್ಲ ಕಡೆ ಮೌನದಿಂದ ನಿಶ್ಶಬ್ದವಾಗುತ್ತದೆ. ದೂರದಿಂದ ಹಾವಿನ ಶಬ್ದ ಬರುತ್ತದೆ. ಅದನ್ನ ಕೇಳಿ ವಿಜಯ್ ಭಯಪಡುತ್ತಾನೆ. ಆಗ ರಕ್ತ ಪಿಶಾಚಿ ಗಾಢ ನಿದ್ದೆಯಿಂದ ಎದ್ದು ವಿಜಯ್ ಹತ್ತಿರ ಬರುತ್ತದೆ. ಆಗ ವಿಜಯ್ ರಕ್ತ ಪಿಶಾಚಿಯ ಹತ್ತಿರ ತನ್ನ ತಂದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನ ನೀಡಿ ಎಂದು ಕೇಳಿಕೊಳ್ಳುತ್ತಾನೆ. ಆಗ ರಕ್ತ ಪಿಶಾಚಿ ನನಗೆ ನಿನ್ನ ಬಲಿ ಬೇಕು ಎಂದು ಕೇಳುತ್ತದೆ. ವಿಜಯ್ ತನ್ನ ವಂಶ ಹಾಗೂ ಜನರಿಗೋಸ್ಕರ ತನ್ನ ಪ್ರಾಣವನ್ನ ಕೊಡುತ್ತಾನೆ.